ಕನ್ನಡದ ಖ್ಯಾತ ನಿರೂಪಕಿ ಅನುಶ್ರೀ ಅವರ ವಿವಾಹ ಇವತ್ತು ಕೊಡಗು ಮೂಲದ ರೋಷನ್ ಜೊತೆಗೆ ನೆರವೇರ್ತಾ ಇದೆ. ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಹಲವಾರು ಗಣ್ಯರು, ಸಿನಿಮಾ ತಾರೆಯರು ಬಂದು ಅವರಿಗೆ ಶುಭವನ್ನ ಹಾರೈಸಿದ್ದಾರೆ. ರೋಷನ್ ಜೊತೆ ಹಸಮಣೆ ಏರಿದ್ದಾರೆ ಅನುಶ್ರೀ. ಮದುವೆ ಬಳಿಕ ನವವಧು ಅನುಶ್ರೀ ಮಾತನಾಡಿದ್ದಾರೆ. ಎಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ಬಹಳಷ್ಟು ವಿಚಾರಗಳನ್ನು ಅವರು ಬಹಿರಂಗಪಡಿಸಿರಲಿಲ್ಲ. ಸರಳ ವಿವಾಹ ನಮಗೆ ಬಹಳ ಖುಷಿ ಕೊಟ್ಟಿದೆ. ನನಗೆ ಮಂತ್ರ ಮಾಂಗಲ್ಯ ಆಗಲು ಬಹಳ ಇಚ್ಛೆ ಇತ್ತು ಅಂತ ಕೂಡ ಹೇಳಿದ್ದಾರೆ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ಗೆ ನಾನು ಚಿರಋಣಿ, ಥ್ಯಾಂಕ್ಸ್ ಅಂತ ಅವರು ಹೇಳಿದ್ದು. ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ವಿಚಾರವಾಗಿ ಅವರು ಏನು ಹೇಳಿದ್ದಾರೆ ನೋಡಿ. ಚಿಕ್ಕ ಚಿಕ್ಕ ಸಂತೋಷಗಳನ್ನ ತುಂಬ ಇಷ್ಟಪಟ್ಟು ಸಂತೋಷ ಪಡೋರು. ಆ್ಯಂಡ್ ಅವ್ರು ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ ಐ ಆಮ್ ವೆರಿ ಕೈಂಡ್ ಅಂತ. ಆ್ಯಕ್ಚುಲಿ ಅವ್ರು ತುಂಬ ಕೈಂಡು. ಅವ್ರಿಗೆ ಒಂದು ಸಹಾಯ ಮನೋಭಾವ ಜಾಸ್ತಿ. ನಂಗೆ ಆ ವಿಷಯ ತುಂಬ ಅವ್ರ ಬಗ್ಗೆ ತುಂಬ ಇಷ್ಟ ಆಗಿದ್ದು. ಸೊ ಅಮ್ಮ ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಅಮ್ಮ ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ನೆನ್ನೆ. ಅವರು ತುಂಬ ಖುಷಿ. ಬಟ್ ಎಲ್ಲ ಸೆಲೆಬ್ರೇಷನ್, ಎಲ್ಲ ಸಂತೋಷನ ಒಂದು ತಟ್ಟೆಯಲ್ಲಿ ಹಾಕಿ ನಮಗಾಗಿ ಒಂದು ಜೀವನದ ಒಂದು ಮರೆಯಲಾಗದಂಥ ಒಂದು ಖುಷಿನ ಕಟ್ಕೊಟ್ಟಿದ್ದು ನಮ್ಮ ಬ್ರದರು ವರುಣ್ ಅವರು. ಸೊ ಅವರಿಗೆ ಎಲ್ಲ ಮಾಧ್ಯಮ ಮಿತ್ರರ ಮೂಲಕ ಥ್ಯಾಂಕ್ ಯು ವೆರಿ ಮಚ್. ಮದುವೆ ಮಾಡಿಸಿದ್ದಾಗಿರ್ಬೋದು, ಈ ಸುಂದರವಾದ ಅರೇಂಜ್ಮೆಂಟ್ ಆಗಿರ್ಬೋದು, ಮಂಟಪದಿಂದ ಹಿಡಿದು ಪ್ರತಿಯೊಂದು ಕೂಡ ನನ್ನ ಬೆನ್ನ ಹಿಂದೆ ನನ್ನ ನೆರಳಾಗಿ ಅಪ್ಪು ಸರ್ ಪರವಾಗಿ ಇವ್ರು ನಿಂತು ಮಾಡಿದ್ದಾರೆ. ಥ್ಯಾಂಕ್ ಯು ವರುಣ. ಅಪ್ಪು ಸರ್ ಆಶೀರ್ವಾದ ಪಡ್ಕೊಂಡೇ ಹೋದ್ರಿ ಮ್ಯಾಮ್. ಅಪ್ಪು ಸರ್ಗೆ ಒಂದು ಒಳ್ಳೆ ನಾವು ನೋಡಿದ್ವಿ ಫೋಟೋ ಎಲ್ಲ. ಅವರೆಲ್ಲ ನನ್ನ ಮದುವೆ ಆಗಕ್ಕೆ ಚಾನ್ಸೇ ಇಲ್ಲ ಅಲ್ಲ. ಸೊ ಹಾಗಾಗಿ ಅವರ ಇರುವಿಕೆಯಲ್ಲೇ ನಮ್ಮ ಮದುವೆ ನಡೀತು. ಆ್ಯಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಮಗೆ ಬಂದು ಬ್ಲೆಸ್ ಮಾಡಿದಂತಹ ಶಿವಣ್ಣ, ಗೀತಕ್ಕ ಅವ್ರಿಗೆ ನಾವು ಯಾವಾಗಲೂ ಚಿರಋಣಿ ಆಗಿರ್ತೀವಿ. ಜಗ್ಗೇಶ್ ಸರ್ ಆಗಿರ್ಬೋದು, ಅಥವಾ ನಮ್ಮ ಪ್ರೇಮ ಮ್ಯಾಮ್ ಆಗಿರ್ಬೋದು, ತರುಣ್ ಸುಧೀರ್ ಅವರಾಗಿರ್ಬೋದು, ತಾರಾ ಅಮ್ಮ ಆಗಿರ್ಬೋದು, ಅನು, ರಘು ಮುಖರ್ಜಿ, ನಿಶ್ವಿಕಾ, ಎಲ್ಲ ಅಂದರೆ ವಿ ಪಿ ಸರ್, ಹಂಸಲೇಖ ಸರ್, ಅರ್ಜುನ್ ಸರ್, ಇವರೆಲ್ಲರಿಗೂ ಧನ್ಯವಾದಗಳು. ಅವರೆಲ್ಲರೂ ತುಂಬ ಬ್ಯುಸಿ ಇದ್ದಾರೆ. ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಕೂಡ ನಮಗೆ ಬಂದು ಬ್ಲೆಸ್ ಮಾಡಿದ್ದಾರೆ. ನನ್ನ ಖುಷಿನ ತನ್ನ ಖುಷಿ ಅಂತ ಸೆಲೆಬ್ರೇಟ್ ಮಾಡ್ತಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಅವ್ರು ಇನ್ನೂ ಒಳಗಡೆನೇ ಇದ್ದಾರೆ. ಅವ್ರು ಬ್ಯುಸಿ ಇದ್ದಾರೆ ನನ್ನ ಮದುವೆ ಕೆಲಸದಲ್ಲಿ. ಅವ್ರು ಹೇಳಿದರು ಅನು ಮದುವೆ ಮಾಡಿಸ್ತೀನಿ ಅಂತ ಹೇಳಿಬಿಟ್ಟು. ಸೊ ಅವರು ಮುಂಚೆನೇ ಇವ್ರನ್ನ ನೋಡಿದ್ರು. ಇವರಿಬ್ರು ಶಬರಿಮಲೆಗೆ ಒಟ್ಟಿಗೆ ಹೋಗಿದ್ರು ಅಲ್ಲ ರೋಷನ್. ಸೊ ಅವ್ರು ಅವಾಗ ಒಟ್ಟಿಗೆ ಹೋಗಿದ್ರು. ಅದಾದ ನಂತರ ಫಸ್ಟು ನಾನು ಅಣ್ಣನಿಗೆ ಪರಿಚಯ ಮಾಡಿಕೊಟ್ಟಿದ್ದು. ಅಂದರೆ ಇವತ್ತು ಸಾಕಷ್ಟು ಒಳ್ಳೆ ಹೃದಯವಂತರು ಬಂದಿದ್ದಾರೆ. ಫಸ್ಟ್ ಟೈಮ್ ನಾವೆಲ್ಲೂ ರಚಿತಾ ಅವರು ಯಾವ ಕಾರ್ಯಕ್ರಮಕ್ಕೂ ಯಾವ ಫಂಕ್ಷನ್ಗಳಿಗೆ ಹೋಗೋದೇ ಇಲ್ಲ. ಇವತ್ತು ನನಗೆ ನಂಬಕ್ಕಾಗಿಲ್ಲ ರಚಿತಾ ಅವ್ರು ಬಂದು ನಮಗೆ ಬ್ಲೆಸ್ ಮಾಡಿದ್ದಾರೆ ಅಂತ. ಅವರು ಕೊರಗಜ್ಜ ಸ್ವಾಮಿನ ತುಂಬ ಬಿಲೀವ್ ಮಾಡ್ತಾರೆ, ನಾವು ತುಂಬ ಬಿಲೀವ್ ಮಾಡ್ತೀವಿ. ಅಜ್ಜನೇ ಇವತ್ತು ಅವ್ರನ್ನ ಕಳಿಸಿದಷ್ಟು ಖುಷಿ ನನಗೆ ಆಯಿತು. ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಅನು ಆ್ಯಂಡ್ ರೋಷನ್ ಇಬ್ಬರು ಒಂದು ವಂಡರ್ಫುಲ್ ಪೇರ್ ಮಾಡ್ತಾರೆ. ಆ್ಯಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ, ಅನು ನನಗೆ ನಿನಗೆ ಎಲ್ಲೋದ್ರೂ ಒಂದೇ ಕ್ವಶನ್, ಅದು ಯಾವಾಗ ಮದುವೆ, ನೇಷನ್ ವಾಂಟ್ಸ್ ಟು ನೋ ನಿಮ್ಮ ಮದುವೆ ಅನ್ನೋ ಥರ. ಸೊ ನನ್ನ ಲಾಸ್ಟ್ ಇಯರ್ ಆಯಿತು. ಆ್ಯಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್. ಆ್ಯಕ್ಚುಲಿ ನನಗೆ ಹೇಳ್ತಾ ಇದ್ದ ಅನುಶ್ರೀ ಆ್ಯಕ್ಚುಲಿ ಹಣ ಒಂದು ಗಂಡು ಹುಡುಕಬೇಕು ಅಂತ. ನಾನೇ ಹುಡುಕ್ತೀನಿ ನನಗೆ ಅಂತ ಅವಾಗ ತಮಾಷೆ ಮಾಡ್ತಿದ್ದೆ. ಬಟ್ ಐ ಥಿಂಕ್ ಐ ಸೀನ್ ದಿಸ್ ಪರ್ಸನ್. ನಮ್ಮ ಜೊತೆಲಿ ಶಬರಿಮಲೆಗೂ ಬಂದಿದ್ರು ಅಂತ ನಾವು ಇವಾಗ ಹೇಳಿದ್ರು, ನನ್ನ ಜೊತೆ ಶೇರ್ ಮಾಡಿದ್ರು. ಐ ಥಿಂಕ್ ಐ ಸೀನ್ ಸಮ್ವೇರ್ ನೋಡಿದ್ದೀನಿ. ಖುಷಿ ಆಯಿತು ಆ್ಯಕ್ಚುಲಿ. ಯಾಕಂದರೆ ಭಾಳ ಕಷ್ಟಪಟ್ಟು ಮೇಲೆ ಬಂದಿರೋ ಹುಡುಗಿ ಇವತ್ತು ಅವ್ರ ಲೈಫಲ್ಲಿ ಸೆಟ್ಲ್ ಆಗ್ತಿರೋದ್ರೆ ಭಾಳ ಖುಷಿ. ವೆರಿ ಬ್ಯೂಟಿಫುಲ್, ಅಮೇಝಿಂಗ್ ಜನ. ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ, ಅದೊಂದು ಆಗಬೇಕಾಗಿತ್ತು. ಅದೇ ತಡವಾಯಿತು ನೀವು ಹೇಳಿದಾಗೆ. ಬಟ್ ಒಳ್ಳೆಯ ಹುಡುಗ, ಚೆನ್ನಾಗಿ ಶಾಸ್ತ್ರೋತ್ವಾಗಿ ಮದುವೆ ಆದರು. ಮತ್ತು ತುಂಬ ಖುಷಿ ಅನ್ನಿಸ್ತು. ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು, ಭಾಳ ಕಷ್ಟಜೀವಿ, ಮತ್ತು ಸಣ್ಣ ಇದರಿಂದ ಬಂದವಳು, ಅಂದರೆ ಜೀವನವನ್ನು ಕಟ್ಕೊಂಡವಳು. ಅಂಥ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ರಿಗೂ. ಅವರಿಗೆ ಹೊಸ ಜೀವನ, ನಮಗೆ ವಿಶೇಷ ಜೀವನ. ನಾನು ಎಷ್ಟು ಮದುವೆಗೆ ಹೋಗಿದ್ದೀನಿ. ಇವತ್ತಿನ ಮದುವೆ ವಿಶೇಷ ಏನು ಗೊತ್ತಾ? ಮದುವೆ ಮನೆಯಲ್ಲಿ ಯಾರ ಮುಖದಲ್ಲಿ ನೋಡಿದ್ರು ನಗು, ಒಂದೇ ಸಂತೋಷ, ಒಂದೇ ಬಾಡಿ ಆ್ಯಕ್ಟಿವಿಟಿ, ಎಲ್ಲ ಖುಷಿಯಾಗಿ ಓಡಾಡ್ತಾರೆ. ಎಲ್ಲ ಮದುವೆಯಲ್ಲಿ ಹಂಗಿರಲ್ಲ ಅಲ್ವಾ? ಈ ಮದುವೆಯಲ್ಲಿ ಯಾಕೆ ಹಂಗಿತ್ತು ಅಂದರೆ ದಟ್ ಈಸ್ ದಿ ರಿಫ್ಲೆಕ್ಷನ್ ಆಫ್ ದಿ ಕ್ಯಾರೆಕ್ಟರ್. ಅನುಶ್ರೀ ಅನ್ನುವ ಒಂದು ವ್ಯಕ್ತಿತ್ವ, ಅದರ ಪ್ರತಿಫಲ ಎಲ್ಲರ ನಗು.